ಮಂಡ್ಯದಲ್ಲಿ ನಡೆದಂಥ ಘಟನೆ ಎಲ್ಲರಿಗೂ ಕೂಡ ಒಂದು ಭಯ ಹುಟ್ಟಿಸ್ಬಿಟ್ಟಿದೆ. ಏನಪ್ಪ ಇದು ಹಿಂಗಾಗೋಗ್ಬಿಡ್ತಲ್ಲ, ಟ್ರಾಫಿಕ್ ಪೊಲೀಸರು ಅವರವರ ಕರ್ತವ್ಯವನ್ನು ನಿಭಾಯಿಸ್ತಾರೆ, ಅದು ಅಚ್ಚುಕಟ್ಟಾಗಿ ಏನು ನಿಯಮಗಳಿದಾವೋ ಆ ನಿಯಮಗಳ ಅನ್ವಯ ನಿಭಾಯಿಸಬೇಕು. ಅದನ್ನು ಬಿಟ್ಟು ಎಲ್ಲೆಲ್ಲೋ ಮರದ ಏನು ಪಕ್ಕದಲ್ಲಿ ಅಡಗೆ ಕೂತ್ಕೊಳ್ಳೋದಂತೆ, ಅದಾದ ನಂತರ ಹೆಲ್ಮೆಟ್ ಯಾರು ಹಾಕಿಲ್ವೋ ಸಡನ್ನಾಗಿ ಅವ್ರು ಎದುರುಗಡೆ ಬರೋದಂತೆ, ಆ ಬೈಕ್ ಸವಾರರು ಗಾಬರಿಯಿಂದ ಕೆಳಗಡೆ ಬೀಳೋದಂತೆ, ಇದೆಲ್ಲ ನಡೀತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ನಿನ್ನೆ ನಡೆದಂಥ ಘಟನೆಯ ಬಗ್ಗೆ ಒಂದು ವರದಿ ಇದೆ, ಆ ವರದಿಯನ್ನು ನೋಡ್ಕೊಂಡು ಬನ್ನಿ, ಅದಾದ ನಂತರ ಚರ್ಚೆ ಶುರು ಮಾಡೋಣ. ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಡ್ಡ ಬರೋ ಪೊಲೀಸರು ಎಲ್ಲಿ ಡಿಎಲ್ ತೋರ್ಸು, ಹೆಲ್ಮೆಟ್ ಎಲ್ಲಿ, ಇನ್ಶೂರೆನ್ಸ್ ಇದೆಯಾ, ಗಾಡಿ ಡಾಕ್ಯುಮೆಂಟ್ಸ್ ತೋರ್ಸು ಅಂತ ಪ್ರಶ್ನೆ ಮಾಡ್ತಾರೆ. ಬಹಳಷ್ಟು ಸಮಯ ಗಾಡಿ ನಿಲ್ಲಿಸ್ತಾ ಇದ್ದಂತೆ ಗಾಡಿಯ ಕೀ ಎತ್ಕೊಂಡ್ ಬಿಡ್ತಾರೆ. ಇದು ವಾಹನ ಸವಾರರು, ಅದರಲ್ಲೂ ಟೂ ವೀಲರ್ ಸವಾರರು ಪ್ರತಿದಿನ ಎದುರಿಸೋ ದಿನನಿತ್ಯದ ಸಮಸ್ಯೆ. ಆದ್ರೆ ಪೊಲೀಸರ ಈ ವರ್ತನೆ ಮಂಡ್ಯದಲ್ಲೊಂದು ಮಗುವಿನ ಪ್ರಾಣವನ್ನೇ ಬಲಿ ತಗೊಂಡ್ಬಿಟ್ಟಿದೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮದ ಅಶೋಕ್ ದಂಪತಿಯ ಪುಟ್ಟ ಕಂದ ಹೃತೀಕ್ಷಾಗೆ ನಾಯಿ ಕಚ್ಚಿತ್ತು. ಮಗಳಿಗೆ ಮಂಡ್ಯದ ಮಿಮ್ಸ್ ನಲ್ಲಿ ಚಿಕಿತ್ಸೆ ಕೊಡಿಸೋಕೆ ಅಂತ ಬೈಕ್ ನಲ್ಲಿ ಹೋಗುತ್ತಿದ್ದ ದಂಪತಿಗೆ ಸ್ವರ್ಣಸಂದ್ರ ಸರ್ಕಲ್ ಬಳಿ ಇದ್ದ ಪೊಲೀಸರು ಅಡ್ಡ ಹಾಕಿ ಹೆಲ್ಮೆಟ್ ಎಲ್ಲಿ ಅಂತ ಕೇಳಿದ್ದಾರೆ. ಮಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಸಾರ್ ಎಂದು ಅಂಗಲಾಚಿ ಹೊರಟ ಅಶೋಕ್ಗೆ ಇನ್ನೊಬ್ಬ ಪೇದೆ ಮತ್ತೆ ಅಡ್ಡ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಬೈಕ್ ಅನ್ನ ಹಿಡಿದು ನಿಲ್ಲಿಸೋಕೆ ಟ್ರೈ ಮಾಡಿದ್ದಾರೆ. ಆಗ ಬೈಕ್ ಸ್ಕಿಡ್ ಆಗಿ ಮಗು ಕೆಳಗೆ ಬಿದ್ದಿದೆ. ಮಗುವಿನ ತಲೆ ಹಿಂದಿನಿಂದ ಬರುತ್ತಿದ್ದ ಲಾರಿಗೆ ಟಚ್ ಆಗಿ ಮಗುವಿನ ಪ್ರಾಣವೇ ಹೋಗಿದೆ. ವಿಚಿತ್ರ ಅಂದ್ರೆ ಮಗುವನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮನಸ್ಸನ್ನೂ ಮಾಡದೆ ಪೊಲೀಸರು ಮಗುವನ್ನ ಎತ್ಕೊಂಡು ಹೋಗಿ ಅಂತ ಧಮಕಿ ಹಾಕಿದ್ದಾರಂತೆ. ಕೊನೆಗೆ ಸಾರ್ವಜನಿಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದಾಗ ಸ್ಥಳಕ್ಕೆ ಬಂದ ಎಸ್ಪಿ ಮಲ್ಲಿಕಾರ್ಜುನ ಮಾನದಂಡಿ 3 ಎಎಸ್ಐಗಳನ್ನ ಸಸ್ಪೆಂಡ್ ಮಾಡಿದ್ದೇನೆ ಎಂದು ಹೇಳಿ ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಿದ್ದಾರೆ. ಈಗ ಕಾಡುವ ಪ್ರಶ್ನೆ ಒಂದೇ, ಹೆಲ್ಮೆಟ್ ಡಿಎಲ್ ಚೆಕ್ ಮಾಡೋಕೆ ಗಾಡಿಗೆ ದಿಢೀರ್ ಅಡ್ಡ ಬರಬಹುದಾ? ಕಾನೂನು ಏನು ಹೇಳುತ್ತೆ? ವಾಹನ ಸವಾರರಿಗೆ ಎಷ್ಟು ಕಿರಿಕಿರಿ, ಜನಸಾಮಾನ್ಯರಿಗೆ ಈ ಕಾಟ ತಪ್ಪಲ್ವಾ? ಪೊಲೀಸರೇ, ಮಂಡ್ಯದಲ್ಲಿ ನೀವು ಮಾಡಿದ್ದು ಸರಿನಾ? ಪೊಲೀಸರೇ, ಈ ಸಾವು ನ್ಯಾಯವೇ?